ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಲೈನ ನೋಡಿರ್ತೀರಾ ಏನು ಅಂತ. ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಯಿತು, ಬಿಸಿಲೆಲ್ಲ ತುಂಬ ಇದೆ. ಫುಲ್ಲು ಬಿಸಿಲಲ್ಲೆಲ್ಲ ಹೋಗ್ತಾರೆ, ಆಲ್ರೆಡಿ ಟ್ಯಾನ್ ಆಗೋಕ್ಕೆ ಕೂಡ ಸ್ಟಾರ್ಟ್ ಆಗಿರುತ್ತೆ. ಸೊ ಇದನ್ನು ನಾನು ಒಬ್ಬರು ಫಿಲಮ್ ಆ್ಯಕ್ಟರ್ ಅಂಬಿಕಾ ಮ್ಯಾಮ್ ಅವ್ರದ್ದು ಒಂದು ಇನ್ಸ್ಟಾ ರೀಲ್ ನೋಡಿದೆ, ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಒನ್ ಟೈಮ್ ಏನೋ ಒಂದ್ಸಲ ಟ್ರೈ ಮಾಡಿದ್ದೆ, ಸ್ವಲ್ಪ ರಿಸಲ್ಟ್ ಬಂದಿತ್ತು. ಸೊ ಯಾವುದೇ ಆಗಲಿ, ಯಾವುದೇ ಒಂದು ಹೋಮ್ ರೆಮಿಡಿನ ನಾವು ಟ್ರೈ ಮಾಡಿದ್ರೆ ಇನ್ಸ್ಟೆಂಟಾಗಿ ರಿಸಲ್ಟ್ ಬರಲ್ಲ. ಇನ್ಸ್ಟೆಂಟಾಗಿ ರಿಸಲ್ಟ್ ಬರಲ್ಲ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ನಾವು ಕನ್ಸಿಸ್ಟೆನ್ಸಿಯಾಗಿ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಸೊ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎರಡು ಐಟಮ್ಸ್. ಒಂದು 20 ರೂಪೀಸು ಖರ್ಚಾಗಲ್ಲ, ಮನೇಲಿದ್ರೆ ₹1 ಕೂಡ ಖರ್ಚಾಗಲ್ಲ. ಸೊ ಏನೇನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗ ಒಂದು ಅಪ್ಲೈ ಮಾಡಿದ್ದೀನಿ, ಆಲ್ಮೋಸ್ಟ್ ಸ್ವಲ್ಪ ಡ್ರೈ ಆಗಿದೆ. ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಾನು ಒಂದ್ಸಲ ಆಲ್ರೆಡಿ ಅಪ್ಲೈ ಮಾಡಿ ನೋಡಿದೆ. ಕ್ವಿಕ್ಕಾಗಿ ಏನು ರಿಸಲ್ಟ್ ಬಂದಿಲ್ಲ, ಬಟ್ ನಿಮಗೆ ಶೈನಿಂಗ್ ಬಂದಿರೋದು ಗೊತ್ತಾಗುತ್ತೆ. ಫಸ್ಟ್ ಟೈಮೇ ಫುಲ್ಲು ವಾವ್ ಅನ್ನೋ ಥರ ರಿಸಲ್ಟ್ ಬರಲ್ಲ. ನೀವು ಇದನ್ನು ಟ್ರೈ ಮಾಡ್ತಾ ಇರ್ಬೋದು. ಅಕಸ್ಮಾತ್ ಏನಾದರೂ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ ಇದೇನು ಫೇಸ್ಗೆ ಆರ್ಮ್ ಆಗೋ ಥರ ಯಾವುದು ಪ್ಯಾಕ್ ಅಲ್ಲ, ಇದು ವೆರಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದು ನೀವು ಖಂಡಿತವಾಗ್ಲೂ ನಿಮಗೇನೋ ರಿಸಲ್ಟ್ ಬಂತು ಅಂದರೆ ವೀಕ್ಲಿ ಒಂದು 2-3 ಟೈಮ್ಸ್ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗ್ಲೋನೆಸ್ ಹೆಂಗೆ ಬರ್ತಿದೆ ಅಂತ. ಯಾವುದೇ ಹೋಮ್ ರೆಮಿಡಿನೂ ಅಷ್ಟೇ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿಲ್ಲ ಅಂತಂದರೆ ಅದು ರಿಸಲ್ಟ್ ಬರಲ್ಲ. ಒಂದು 3-4 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಿದ್ರೆ ಪಕ್ಕ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ನೀವು ಹೋಮ್ ರೆಮಿಡೀಸ್ನೇ ನೋಡಿರ್ತಾರೆ. ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ನಾನು ಆ್ಯಡ್ ಮಾಡಿ ಈ ಕ್ರೀಮ್ ತಗೊಳ್ಳಿ ಆ ಕ್ರೀಮ್ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ನನ್ನ ಚಾನಲ್ನಲ್ಲಿ ನೀವು ಹೋಮ್ ರೆಮಿಡಿ ಫೇಸ್ಗಾಗಲಿ ಫೇಸ್ಗೆಲ್ಲ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಆಗೋ ಥರ ನಾನು ಯಾವುದು ವಿಡಿಯೋ ಮಾಡಿಲ್ಲ. ಇದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಅವರು ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಯಾವ್ಯಾವ ಥರ ಟ್ರೈ ಮಾಡ್ತಿರ್ತಾರೆ, ಅವರು ಫೇಸ್ ಎಲ್ಲ ಚೆನ್ನಾಗಿರುತ್ತಲ್ಲ. ಸೊ ನೋಡೋಣ ನಾನು ಕೂಡ ಅಂತ ಟ್ರೈ ಮಾಡಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಅಪ್ಲೈ ಮಾಡ್ತಿರೋದು. ಓಕೆ, ಫೋನ್ ಬಂತು ಅದಕ್ಕೋಸ್ಕರ. ನಿಮಗೆ ಏನಾದರೂ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮ್ಮ ಫೇಸು ಸೆನ್ಸಿಟಿವ್ ಏನಾದರೂ ಇದ್ದರೆ ನೀವು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಇಲ್ಲ ನೆಕ್ ಹತ್ರನೋ ಇಲ್ಲ ಸ್ವಲ್ಪ ಹ್ಯಾಂಡ್ಸ್ಗೆ ಇಲ್ಲ ಅಪ್ಲೈ ಮಾಡಿಕೊಂಡು ನೋಡಿಬಿಟ್ಟು ನಿಮ್ಗೇನಾದರೂ ವರ್ಕ್ ಆಗುತ್ತೆ, ಏನೋ ಇಚಿಂಗ್ಸ್ ಎಲ್ಲ ಏನೂ ಇಲ್ಲ, ಸೆನ್ಸಿಟಿವ್ ಸ್ಕಿನ್ ಇಲ್ಲ ಅಂತಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಾದ್ಮೇಲೆ ರಿಸಲ್ಟ್ ಹೆಂಗೆ ಬಂತು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ಆಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ನಿಮಗೆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋನ, ಸ್ಕಿಪ್ ಮಾಡದೆ ಮಿಸ್ ಮಾಡದೆ ವಿಡಿಯೋ ನೋಡಿ. ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ಬ್ಯೂಟಿ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ನೋಡ್ಕೊಂಡು ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು. ಇದಕ್ಕೆ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬನ್ನಿ. ನಾನು ನಿಮಗೆ ವಿಡಿಯೋದಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ತಿಳಿಸ್ತಾ ಇದ್ದೀನಿ, ಬೇರೆ ಏನೂ ಅಲ್ಲ ಗೈಸ್. ಬೆಂಡೆಕಾಯಿ ಮತ್ತು ಮೊಸರು ಅಷ್ಟೇ. ಇದನ್ನು ಒಂದು 3-4 ಬೆಂಡೆಕಾಯಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ, ಸೊ ಅಷ್ಟು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಬೇಕು. ಇದನ್ನು ನಾನು ಆ್ಯಡ್ ಮಾಡಿಕೊಂಡು ಇವಾಗ ಒಂದು ಪೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ. ಓಕೆ ಗೈಸ್, ಈಗ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟೇ, ಒಂದು 3-4 ಬೆಂಡೆಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಡ್ ಮೊಸರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಸ್ಮೂತಾಗಿ ಪೇಸ್ಟ್ ಆಗೋ ಥರ ಇಷ್ಟು ನಿಮಗೆ ಫೇಸ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವ ನುಣ್ಣಗಾಗಿದೆಯಾ, ಯಾವ ಥರ ಪೇಸ್ಟ್ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ. ಸೊ ಇದನ್ನು ನೀವು ಬೆಳಗ್ಗೆ ಕೆಲಸ ಮಾಡಬೇಕಾದ್ರೆ ಹಚ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಿಕೊಂಡು ನೀವು ಯಾವಾಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀರಾ ಸೊ ಆವಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಈ ವ್ಲಾಗ್ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ನೋಡ್ತಿರ್ಬೋದು ಸ್ಕ್ರಬ್ ಆದಮೇಲೆ ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಯಾವ ಥರ ರಿಸಲ್ಟ್ ಬಂದಿದೆ. ಇದು ನೋಡಿ ಗೈಸ್, ಎಲ್ಲ ಹೆಂಗಾಗಿದೆ ಶರ್ಟ್ ಎಲ್ಲ ನೋಡೋಣ. ಫುಲ್ಲು ಹಿಂಗೆ ಫುಲ್ ಸ್ಕ್ರಬ್ ಮಾಡಾದ್ಮೇಲೆ ಫುಲ್ ಡ್ರೈ ಆಗಿದೆ. ನಾವು 6:30ಗೆ ನಾವು ಸ್ಟಾರ್ಟ್ ಮಾಡಿದ್ದು, ಇವಾಗ ಆಲ್ಮೋಸ್ಟ್ 7:15 ಆಗಿದೆ.
ಸೊ ನೋಡೋಣ ಯಾವ ಥರ ರಿಸಲ್ಟ್ ಬಂದಿದೆ. ಓಕೆ ಗೈಸ್, ನೋಡ್ತಿರ್ಬೋದು ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ನನಗೆ ಇಲ್ಲಿ ಸ್ವಲ್ಪ ಇಲ್ಲಿ ಡಿಫ್ರೆನ್ಸ್ ಅಂತ ಅನ್ನಿಸ್ತಿದೆ. ನೋಡ್ತಿರ್ಬೋದು, ನಿಮಗೇನೆ ಗೊತ್ತಾಗ್ತಿದೆ. ಇದು ನಾನು 2ನೇ ಸಲ ಇದು ಟ್ರೈ ಮಾಡ್ತಿರೋದು. ನೀವು ಒಂದು ಸ್ವಲ್ಪ ವೀಕ್ಲಿ 3 ಟೈಮ್ಸ್, ಒಂದು 15 ಡೇಸ್ ಒಂದು 3 ಟೈಮ್ಸ್ ಹಿಂಗೆ ಈ ಥರ ಒಂದು 6 ಮಂತ್ ಟ್ರೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಏನಾದರೂ ವರ್ಕ್ ಆದರೆ ನೀವು ವೀಕ್ಲಿ ಒನ್ಸ್ ನೀವು ಟ್ರೈ ಮಾಡ್ಕೋಬೋದು. ಅಷ್ಟೊಂದೇನು ಅಮೌಂಟೇ ಖರ್ಚಿಲ್ಲ. ಮನೇಲಿ ಏನಿರೋದು ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡ್ಕೊಬೋದು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ, ವರ್ಕ್ ಆದರೆ ಯೂಸ್ ಮಾಡಿ. ವರ್ಕ್ ಆಗಲಿಲ್ಲ, ಇಚ್ಚಿಂಗ್ ಎಲ್ಲ ಆಗ್ತಿದೆ ಅಂದರೆ ಬಿಟ್ಬಿಡಿ. ಆಲ್ಮೋಸ್ಟ್ ಇಚ್ಚಿಂಗ್ ಆಗಲ್ಲ. ಅಕಸ್ಮಾತ್ ಏನಾದರೂ ನಿಮ್ಗೆ ಆದರೆ ಮಾಡೋಕ್ಕೆ ಹೋಗಬೇಡಿ. ನೋಡ್ತಿರ್ಬೋದು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾಪು ಬೇರೆ ಹೇಳ್ತಿದ್ದಾನೆ. ಟಾಟಾ, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.